ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಹೇಗಿದ್ದೀರಾ ಸ್ನೇಹಿತರೆ? ಇಷ್ಟು ದಿನ ನಾನು ದುಬೈ ವ್ಲಾಗ್ಸ್ನ ಶೇರ್ ಮಾಡ್ತಾಯಿದ್ದೆ. ಮಧ್ಯ ನಾನು ರೂಟೀನ್ ವ್ಲಾಗ್ಸ್ನ ಕೂಡ ಶೇರ್ ಮಾಡ್ತಿದ್ದೆ. ಆ್ಯಕ್ಚುಲಿ ದುಬೈ ವ್ಲಾಗ್ಸ್ ನಾನು ಶೇರ್ ಮಾಡಲೇಬೇಕಿತ್ತು. ಕೆಲವೊಬ್ಬರಿಗೆ ಅದು ಅನ್ನಿಸ್ಬೋದು, ನಾನು ಹೋಗೋದಿಲ್ಲ ಮಾಡೋದಿಲ್ಲ, ಯಾಕೆ ನೋಡಬೇಕು, ನಾನು ನೋಡಿ ಏನು ಮಾಡಬೇಕು ಅನ್ನೋ ಥರನೂ ನಿಮ್ಗೆ ಅನಿಸಿರ್ಬೋದು. ಬಟ್ ದೋಸ್ ಆರ್ ಮೈ ಮೆಮೊರೇಬಲ್ ಡೇಸ್. ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆ್ಯಂಡ್ ಕೆಲವೊಬ್ಬರು ನಾವು ಹೋಗಬೇಕು ಅಂತ ಇದ್ದೀವಿ, ಸೊ ಅಲ್ಲಿಂದ ಒಂದು ಐಡಿಯಾ ಸಿಗುತ್ತೆ, ಪ್ಲೀಸ್ ಡೀಟೇಲಾಗಿ ಶೇರ್ ಮಾಡಿ ಅಂದಿದ್ರು. ಇನ್ನು ಕೆಲವೊಬ್ಬರು ನಾವು ಹೋಗೋದಕ್ಕಾಗುತ್ತೋ ಇಲ್ವೋ ಅಕ್ಕ, ನಾವು ಇಲ್ಲಿಂದಾನೇ ನೋಡ್ತೀವಿ, ನಾವು ಇಲ್ಲಿಂದಾನೇ ಖುಷಿ ಪಡ್ತೀವಿ, ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾಯಿದ್ರು. ಎಲ್ಲ ಥರದ್ದು ಕಮೆಂಟ್ಸ್ಗಳು ಇದ್ದಿದ್ದರಿಂದ ಆ್ಯಂಡ್ ಅದ್ರ ಜೊತೆ ಹೇಳಿದ್ನಲ್ಲ, ನನ್ನ ಡೇಸ್ ನನ್ನ ಮೆಮೊರೇಬಲ್ ಡೇಸ್ ಅದು, ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೆ. ಸೊ ಮಧ್ಯ ನೀವು ರೂಟೀನ್ ವ್ಲಾಗ್ ಕೇಳ್ತಿದ್ರಲ್ಲ ಅಂದ್ಬಿಟ್ಟು ಮಧ್ಯ ನನ್ನ ವ್ಲಾಗ್ಸ್ ಕೂಡ ಈಗ ಶೇರ್ ಮಾಡ್ತಾ ಇದ್ದೀನಿ. ದುಬೈ ವ್ಲಾಗ್ಸ್ ಶೇರ್ ಮಾಡ್ತಾ ಇದ್ದಿದ್ದರಿಂದ ನಾನು ಡೀಟೇಲಾಗಿ ಎವ್ರಿ ಡೇ ರೂಟೀನ್ ವ್ಲಾಗ್ ಏನು ಮಾಡ್ತಾ ಇರಲಿಲ್ಲ. ಸಮ್ ಇಂಪಾರ್ಟೆಂಟ್ ಡೇಸ್ ಇರಬೇಕಾದ್ರೆ ಮಾತ್ರನೇ ವ್ಲಾಗ್ಸ್ ಮಾಡ್ತಾ ಇದ್ದೆ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಥಿಂಗ್ ಆಯಿತು, ಅದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂದ್ಬಿಟ್ಟು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಆಗಿದೆ, ಈಗ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅಡುಗೆಗೆ ಮಾಡಬೇಕು, ಇನ್ನು ಅಡುಗೆ ಆಗಿಲ್ಲ. ಸಮಥಿಂಗ್ ಸ್ಪೆಷಲ್ ತಿಳಿಸ್ತೀನಿ ನಿಮಗೆ. ಸೊ ನನ್ನ ಫೇಸಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ ಅದನ್ನು ನೀವು ಕಮೆಂಟ್ ಮಾಡಿ ತಕ್ಷಣಕ್ಕೇ, ಯಾಕೆಂದರೆ ಅದರ ರಿಲೇಟೆಡ್ ಇವತ್ತು ಒಂದು ವ್ಲಾಗ್ ನಿಮಗೆ ಡೀಟೇಲಾಗಿ ಆಮೇಲೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಅಮ್ಮ ನನಗೋಸ್ಕರ ಬಂದಿರೋದು. ಹೇಳಿದ್ನಲ್ಲ ಆಗಲೇ, ನಾನು ಏನೋ ಫೇಸಲ್ಲಿ ಚೇಂಜ್ ಇದೆ, ನೀವು ಕಮೆಂಟ್ ಮಾಡಿ ಅಂತ, ಆ ರೀಸನಿಗೆ ಬಂದಿರೋದು. ಸೊ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನಡೀರಿ, ಇವತ್ತು ಅಮ್ಮನ ಕೈಯಲ್ಲಿ ಬಿರಿಯಾನಿ ಮಾಡಿ ತಿನ್ನೋಣ. ಚಿಕನ್ ಅಮ್ಮ ಇದು. ಇದು ರಾಜಸ್ಥಾನ. ಇದು ರಾಜೇಶ್ ಎಲ್ಲಿದ್ದಾರೆ? ಅವರು ಸಂಜೆ ಅಲ್ವಾ ಬರೋದು. ತರಿಸಿದ್ದು. ನಾನು ತರಿಸಿರೋದು. ನಿಮ್ಗೆ ಇದನ್ನು ಹೇಗೆ ತರಿಸಿರೋದು ಅಂತ ಆಮೇಲೆ ಹೇಳ್ತೀನಿ. ಈಗ ಮೊದಲು ಬಿರಿಯಾನಿ ಮಾಡಿಬಿಡೋಣ. ನಾನು ಎವ್ರಿ ಟೈಮ್ ಮಾಡ್ತೀನಿ, ನೀನು ಡಿಫ್ರೆಂಟಾಗಿ ಮಾಡ್ತೀಯಲ್ವಾ, ಸೊ ಅದನ್ನು ಹೇಗೆ ಮಾಡ್ತೀಯವ ತೋರಿಸು. ಸೊ ಇದು ನೋಡಿ ಸ್ನೇಹಿತರೆ, ಇಷ್ಟು ಮಸಾಲೆ ತೆಗ್ದಿದ್ದಾರೆ. ಇದನ್ನೆಲ್ಲ ನಾವು ರುಬ್ಕೊಳ್ಳೋದು. ಲವಂಗ, ಚಕ್ಕೆ, ಅದು ಅನಾನಸ್ ಹೂವು, ಮರಾಠಿ ಮೊಗ್ಗು, ಬೆಳ್ಳುಳ್ಳಿ, ಶುಂಠಿ. ಇದು 2.5 ಪಾವು ಅಕ್ಕಿದು ಬಿರಿಯಾನಿ ಮಾಡೋದಕ್ಕೆ. ಇದು ಈರುಳ್ಳಿ ಸಾಕಾಗೋದಿಲ್ಲ, ಬೇರೆ ಕಡೆಯಿಂದ ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಒಗ್ಗರಣೆಗೆ ಹಾಕೋದಕ್ಕೆ ಇಷ್ಟೆಲ್ಲನೂ ಕೂಡ. ಇದು ಬಿಟ್ಟು ಮಸಾಲೆ ಇದ್ದರೆ ಲೈಕ್ ಏಲಕ್ಕಿ, ಸೋಂಪು ಬೇಕಿದ್ರೂ ಕೂಡ ಹಾಕ್ಬೋದು. ಅದು ನಾವು ಜಾಸ್ತಿ ವಾಸನೆ ಅಂದ್ಬಿಟ್ಟು ಹಾಕೋದಿಲ್ಲ, ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ರುಬ್ಕೊಳ್ತಾ ಇದ್ದೀನಿ. ಇದು ನಾನು ಆನ್ಲೈನಲ್ಲಿ ತರಿಸಿರೋದು. ನೋಡಿ ಹೇಗೆ ಪ್ಯಾಕ್ ಮಾಡಿ ಬಂದಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಅಂಥೇಳಿ. ನಾನು 2 ವೆರೈಟಿ ಆಫ್ ಚಿಕನ್ ತರಿಸಿದ್ದೀನಿ. ಒಂದು ಚಿಕನ್ ಬ್ರೆಸ್ಟ್ ಬೋನ್ಲೆಸ್, ಇದು ಕಬಾಬ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 1/2 kg ಇದೆ. ಇನ್ನು ಒಂದು ಚಿಕನ್ ಬಿರಿಯಾನಿ ಕಟ್ ಅಂತ ಹೇಳ್ಬಿಟ್ಟು, ಅಂದರೆ ನಮಗೆ ಬಿರಿಯಾನಿಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಬಂದಿರುತ್ತೆ. ಇದು ಕೂಡ 1/2 kg ಇದೆ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿದೆ, ಈರುಳ್ಳಿ ಆ್ಯಂಡ್ ಏನು ಡ್ರೈ ಮಸಾಲೆ ಇತ್ತಲ್ಲ ಅದು, ಅದ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ, ಅದರ ಜೊತೆ ಟೊಮ್ಯಾಟೊ ಇಷ್ಟೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದೆ. ಇದಕ್ಕೀಗ ನಾವು ಚಿಕನ್ ಹಾಕ್ಕೊಳ್ಬೇಕು. ಈ ಚಿಕನನ್ನು ವಾಶ್ ಮಾಡೋ ಹಾಗೇನಿಲ್ಲ, ಎಲ್ಲ ಅವರೇ ಕಟ್ ಮಾಡಿ ವಾಶ್ ಮಾಡಿ ಕೊಟ್ಟಿರ್ತಾರೆ. ಈಗ ಕೆಲವೊಬ್ಬರಿಗೆ ಚಿಕನ್ ಮುಟ್ಟೋದಕ್ಕೆ ಇಷ್ಟ ಇರಲ್ಲ, ತಿನ್ನೋದಕ್ಕೆ ಮಾತ್ರ ರೆಡಿ ಮಾಡ್ಕೊಂಡೆ ಪಾತ್ರೆ, ಅದೇ ತಿನ್ನೋದಕ್ಕೆ ಮಾತ್ರ ಇಷ್ಟ ಇರುತ್ತಲ್ವ, ಅಂಥವ್ರಿಗೆ ಇದನ್ನು ಕಟ್ ಮಾಡೋದು ಇಲ್ಲ. ಇದು ಟೆಂಡರ್ ಇರೋದ್ರಿಂದ ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸಣ್ಣ ಪೀಸ್ ಮಾಡೋಂಗಿಲ್ಲ, ಏನಿಲ್ಲ. ನಾನಾದರೂ ಕೈಯಿಂದ ತೆಗೆದು ಈಗ ಹಾಕ್ತಾ ಇದ್ದೀನಿ. ಬೇರೆಯವ್ರಾದ್ರೆ ಸಂಗೆ ಹಾಗೆ ಸುರಿದು ಬಿಡ್ಬೋದು. ನಾನು ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡೆ ತೊಳೆಯೋಕ್ಕೆ. ನಾನು ಯೂಶ್ವಲಿ ಬಿರಿಯಾನಿ ಮಾಡೋದು ನೀವು ನೋಡಿರ್ತೀರ ಸ್ನೇಹಿತರೆ, ನಾನು ರೆಡಿ ಪೌಡರ್ನ ಯೂಸ್ ಮಾಡ್ತೀನಿ. ಬಟ್ ಅಮ್ಮ ಯಾವತ್ತೂ ಪೌಡರ್ ಇಲ್ಲದೇ ಮಾಡೋದು. ಸೊ ಅದು ಹೇಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ನಾನು ಇವತ್ತು ಅಮ್ಮನ ಹತ್ರ ಮಾಡಿಸ್ತಾ ಇರೋದು. ಈಗ ಅಷ್ಟೆಲ್ಲ ಮಸಾಲೆ ಹಾಕಿದ್ಮೇಲೆ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಇದ್ರ ಜೊತೆ ಸ್ವಲ್ಪ ಖಾರ ಕೂಡ ಸೇರಿಸ್ಬೇಕು. ಅಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಇದು ನೀರು ಬಿಟ್ಕೊಳ್ಳುತ್ತೆ. ಇದು ಕುಕ್ ಆಗೋ ತನಕ ಕಾಯಬೇಕು. ಆ್ಯಂಡ್ ಇದು ಚಿಕನ್ ನೋಡ್ಬೋದು ನೀವು, ಸ್ವಲ್ಪನೂ ಸ್ಕಿನ್ ಇಲ್ಲ, ಸ್ಕಿನ್ಲೆಸ್ ಇದೆ. ಹಾಗೆಯೇ ಇದು ಥೈಸ್ದು, ಬ್ರೆಸ್ಟ್ದಲ್ಲ, ಚಿಕನ್ ತುಂಬಾ ಚೆನ್ನಾಗಿದೆ. ಈಗ ಅಕ್ಕಿ ಹಾಕ್ತಾ ಇದ್ದಾರೆ. ಅಕ್ಕಿ 2.5 ಪಾವ್ಗೆ 5 ಗ್ಲಾಸ್ ನೀರು. ಇದು ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪು,
ಲಿಂಬೆಹಣ್ಣಿನ ಜ್ಯೂಸು ಹಾಗೆ ಮೊಸರು ಇಷ್ಟನ್ನು ಸೇರಿಸ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಮುಚ್ಬೋದು. ಇದಕ್ಕೆ ನಾವು ಪುದೀನ ಮತ್ತು ಕೊತ್ತಂಬರಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ರುಬ್ಬಬೇಕಾದ್ರೆ ಸ್ವಲ್ಪ ಹಾಕಿದ್ವಿ ಅಲ್ವಾ. ಆ್ಯಂಡ್ ಅಮ್ಮ ಬೇಗ ಆಗಲಿ ಅಂದ್ಬಿಟ್ಟು ಪಕ್ಕ ಬಿಸಿ ನೀರು ಮಾಡಿ ಇಟ್ಟಿದ್ರು, ಅದನ್ನು ಹಾಕಿದ್ದೀವಿ. ಸೊ ಬೇಗ ಕುಕ್ ಆಗುತ್ತೆ. ಈಗ ಇವತ್ತು ನಾನು ಚಿಕನ್ನು ಮಾಡಿರೋದು ಆನ್ಲೈನಲ್ಲಿ. ಹೌದಾ? ಇಲ್ಲಿ ಬಾ, ಪಕ್ಕದಲ್ಲಿ ಇಟ್ಟಬೇಕಾ? ರಾಜೇಶ್ ಇಲ್ಲ ಅಲ್ವಾ, ಅದಕ್ಕೆ ಮಧ್ಯಾಹ್ನನೇ ತಂದು ಮಾಡು ಅಂತ ಹೇಳಿದ್ರು. ಸೊ ನಾನಂತೂ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಇಲ್ಲಿ ನೀವು ಮೈಸೂರಲ್ಲಿ ಸಿಗುತ್ತಲ್ವಾ ಅದೇ ಥರ ಚಿಕನ್ ಸಿಗೋದಿಲ್ಲ. ಸೊ ಇದರಲ್ಲಿ ಚೆನ್ನಾಗಿ ಸಿಗುತ್ತೆ, ಲೈಕ್ ಟೆಂಡರ್ ಚಿಕನ್ನು ನೀವು ನಿಮ್ಗೆ ಇಷ್ಟ ಆಗುತ್ತಲ್ಲ ಅಂಥದ್ದು. ಸೊ ಅದಕ್ಕೆ ಇಲ್ಲಿಂದನೇ ತರಿಸಿರೋದು. ಇಲ್ಲಿ ಎಲ್ಲನೂ ಸಿಗುತ್ತೆ. ಇಲ್ಲಿ ಚಿಕನ್ನು ಯಾವ ಥರದ್ದು ಬೇಕು, ಸಾರಿಗೆ ಬೋನ್ಲೆಸ್ಸು, ಈಗ ನಾವು ಕಬಾಬ್ ಮಾಡ್ತೀವಿ ಅಂದರೆ ಬೋನ್ಲೆಸ್ಸು, ಸ್ಪೆಷಾಲಿಟಿ ಕಟ್ಸ್ ಅಂದರೆ ನಿಮಗೆ ಬಿರಿಯಾನಿಗೆ ಬೇಕಾ ಅಥವಾ ತಂದೂರಿ ಮಾಡ್ತೀವಲ್ಲ ಆ ಥರ ಬೇಕಾ. ಇದು ಲಿವರು, ಫಿಶಲ್ಲೂ ಅಷ್ಟೇ. ನಿಮಗೆ ಸಮುದ್ರದ್ದು ಮೀನು ಬೇಕಾ, ನೀರಿಂದು ಮೀನು ಬೇಕಾ, ಕ್ರ್ಯಾಬ್, ಏಡಿ, ಮಟನ್ನು ಅಷ್ಟೇ. ಎಲ್ಲ ಥರದ್ದು ಸಿಗುತ್ತೆ. ಲೈಕ್ ಕೀಮಾ, ಸಾರಿಗೆ, ಬಿರಿಯಾನಿಗೆ ಅದರದ್ದು ಲಿವರು. ಆ್ಯಂಡ್ ಈಗ ಕೆಲವೊಬ್ಬರಿಗೆ ಬಿರಿಯಾನಿ ತಿನ್ನಬೇಕು ಅಂತ ಇಷ್ಟ, ಮನೇಲೇ ತಿನ್ನಬೇಕು ಅಂದರೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಅಂಥವ್ರಿಗೆ ಇಲ್ಲೆಲ್ಲನೂ ರೆಡಿ ಇರುತ್ತೆ. ಅಂದರೆ ಅವರು ಚಿಕನ್ಗೆ ಏನೇನು ಮಸಾಲೆ ಹಾಕಬೇಕು, ಅನ್ನಕ್ಕೆ ಏನೇನು ಮಸಾಲೆ ಹಾಕಬೇಕು ಎಲ್ಲನೂ ಮಸಾಲೆ ಹಾಕ್ಬಿಟ್ಟು ಅವರು ಗೊಜ್ಜು ಸಹಿತ ನಮಗೆ ಚಿಕನ್ ಕೊಡ್ತಾರೆ. ನಾವು ಅದಕ್ಕೆ ಜಸ್ಟ್ ಅಕ್ಕಿ ಹಾಕ್ಬಿಟ್ಟು ಕೂಗ್ಸೋದಷ್ಟೇ. ಆ ಥರ ಎಲ್ಲನೂ ಇದೆ. ನಾನು ಈಗ ಇದರಲ್ಲಿ ಬುಕ್ ಮಾಡಿದ್ದು. ಸೊ ಈ ಥರ ನಾವು ಇವತ್ತು ಅಮ್ಮನಿಗೆ ಸ್ಪೆಷಲ್ ಚಿಕನ್ ತರಿಸಿರೋದು. ಇದನ್ನು ಬೈ ಮಾಡೋದು ತುಂಬಾ ಈಸಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಕಾರ್ಡ್ಗೆ ಹಾಕಿ ಪೇಮೆಂಟ್ ಮಾಡಿದ್ರೆ ಆಯಿತು. ನಿಮ್ಮ ಕರೆಂಟ್ ಲೊಕೇಶನ್ ಕೊಡಿ ಅಥವಾ ಅಡ್ರೆಸ್ ಕೊಡಿ. ಸೊ ಎಲ್ಲ ಕಡೆಯೂ ಡೆಲಿವರಿ ಮಾಡ್ತಾರೆ. ಈಗ ಕುಕ್ ಆಗಿದೆ, ಬರೀ ಟೇಸ್ಟ್ ನೋಡೋಣ. ಖಾರ ಎಲ್ಲ ಚೆನ್ನಾಗಿ ಮಾಡಿದ್ಯಾನಮ್ಮ? ಫಸ್ಟ್ ಕ್ಲಾಸ್ ಆಗಿದೆ. ನೀನು ಮಾಡಿರೋದು, ಅದಕ್ಕೆ ನಿನಗೆ ಕೇಳ್ತೇನೆ, ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿದೆ. ಈಗ ಚಿಕನ್ ಟೇಸ್ಟ್ ಮಾಡಿ ನೋಡು. ನಿಮ್ಮ ಮೈಸೂರಲ್ಲಿ ಸಿಗುತ್ತಲ್ವಾ, ನಿನ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಆ ಥರ ಇದೆಯಾ ಅಥವಾ ಇದು ಸಾಫ್ಟಾಗಿ ಚೆನ್ನಾಗಿದೆಯಾ, ಜ್ಯೂಸಿಯಾಗಿ? ಸಾಫ್ಟಾಗಿ ಚೆನ್ನಾಗಿದೆ. ಸ್ವಲ್ಪ ಹಿಂಗೆ ಎಳಿಬೇಕಾಗಿತ್ತು. ಇದು ಸಾಫ್ಟ್ ಆಗಿದೆ. ಬೆಂದಿದೆಯಾ? ಕರೆಕ್ಟಾಗಿ ಬೆಂದಿದೆ. ನೈಸ್, ಚೆನ್ನಾಗಿದೆ ಬಿರಿಯಾನಿ. ನಾನು ತಿಂದು ನೋಡೋಣ ನಮ್ಮಮ್ಮ ಮಾಡಿರೋವಂಥ ಬಿರಿಯಾನಿ. ನಾನು ಯೂಶಲಿ ಪೌಡರ್ ಹಾಕ್ತೀನಿ, ಅಮ್ಮ ಪೌಡರ್ ಇಲ್ಲದೆ ಮನೆಯಲ್ಲಿ ನಾವೇನು ಖಡಾ ಮಸಾಲ ಅಂತ ಹೇಳ್ತೀವೋ ಅದನ್ನು ಹಾಕಿ ಮಾಡಿರೋದು. ಯಾವಾಗಲೂ ಹಾಕಲ್ಲ, ಗರಂ ಮಸಾಲನೂ ಹಾಕಲ್ಲ, ಬಿರಿಯಾನಿ ಮಸಾಲನೂ ಹಾಕಲ್ಲ, ಇಷ್ಟೇ, ಈ ಥರನೇ. ಬಿರಿಯಾನಿನೂ ಚೆನ್ನಾಗಿದೆ, ಅಮ್ಮ ಚಿಕನ್ನು ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಪ್ಪ ಹೇಳ್ತಾರೆ, ಚಿಕನ್ ಚೆನ್ನಾಗಿದ್ರೇ ಎಲ್ಲನೂ ಚೆನ್ನಾಗಾಗೋದು, ಚಿಕನ್ನೇ ಚೆನ್ನಾಗಿರೋದಿಲ್ಲ, ಮೈಸೂರಲ್ಲಿ ನಮ್ಗೆ ತಿಂದಂಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಮ್ಮಮ್ಮ ಯಾಕೆ ಬಂದಿರೋದು ನಾನು ಆಗಲೇ ಹೇಳಲಿಲ್ಲ ಅಲ್ವಾ. ನಾನು ಆಗಲೇ ಕೇಳ್ತೀನಿ ನಿಮಗೆ, ನನ್ನ ಏನು ಚೇಂಜಸ್ ಕಾಣ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, ಕಣ್ಣತ್ರ ಒಂದು ದಪ್ಪಕ್ಕಿತ್ತಲ್ಲ ಬ್ಲ್ಯಾಕ್ ಕಲರು, ಅದು ನಾನು ನೆನ್ನೆ ತೆಗೆಸ್ದೆ. ಅದಕ್ಕೆ ಅಮ್ಮ, ನಾನು ತೆಗೆಸ್ದಾಗ ಬರ್ತೀನಿ ಕಣೆ, ನಿನಗೆ ಪ್ಲಾಸ್ಟರ್ ಹಾಕಿರ್ತಾರೆ, ರೆಸ್ಟ್ ಕೊಡಬೇಕು, ರೆಸ್ಟ್ ಮಾಡುವಂತೆ, ಯಾಕೆ ಒಂದು ಕಣ್ಣಲ್ಲಿ ಮಾಡ್ತೀಯ ನೀನು ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ಮಾಡಿಸೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಎಷ್ಟು ತೊಂದರೆ ಕೊಡ್ತು ಅಂದರೆ ಅರ್ಜೆಂಟಾಗಿ ತೆಗೆಸ್ಬೇಕಾಯ್ತು. ಸೊ ತೆಗೆಸ್ದೆ, ಅಮ್ಮನೂ ಬಂದರು, ನನಗೆ ರೆಸ್ಟ್ ಕೊಟ್ಟು ಅವರು ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಅಮ್ಮ ಬಿರಿಯಾನಿ ಮಾಡಿಕೊಟ್ಟಿರೋದು ನನಗೆ. ನಾನು ಆ್ಯಕ್ಚುಲಿ ಏನು ಜಾಸ್ತಿ ಏನು ಮಾಡ್ತಾಯಿಲ್ಲ, ರೆಸ್ಟಲ್ಲಿದ್ದೀನಿ. ಸೊ ಇದು ಏನು ತೊಂದರೆ ಆಯಿತು ನನಗೆ, ನಿಮಗೆ ಹೇಳಿದ್ನಲ್ಲ, ಒಂದೊಂದು ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಅವತ್ತೇನು ವ್ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಶೇರ್ ಮಾಡ್ತೀನಿ ನೋಡಿ. ಈಗ ಸ್ನೇಹಿತರೆ, ತಿಂಡಿ ಮುಗಿಸಿ ಹೊರಡೋದಕ್ಕೆ ರೆಡಿಯಾಗಿದ್ದೀನಿ, ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. 2-3 ದಿನದಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಅಂದರೆ, ಅದೇನು ಇಂಟರ್ ಕನೆಕ್ಷನ್ ಇದೆಯಾ ಅಥವಾ ಅದೇ ಬೇರೆ ಇದೇ ಬೇರೆನೋ ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು ಕಣ್ಣು ಹೇಗೆ ಊದ್ಕೊಂಡಿದೆ ಅಂತ, ಕಡೆದಕ್ಕೂ ಈ ಕಡೆದಕ್ಕೂ ನೋಡಿ.
ಇದು ನೆನ್ನೆ ಜಾಸ್ತಿನೇ ಊದ್ಕೊಂಡಿತ್ತು ಆ್ಯಂಡ್ ನೋವು ಕೂಡ ಇತ್ತು. ಇವತ್ತು ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಎಸ್ಟರ್ಡೇ. ಮೊನ್ನೆಯಿಂದನೂ ಸ್ವಲ್ಪ 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 ಸಂವಾಟ್ ಡಿಸ್ಕಂಫರ್ಟ್ ಆಗ್ತಾನೇ ಇತ್ತು. ಏನಾಗ್ತಾಯಿದೆ ಅಂತಲೂ ಹೇಳೋಕ್ಕಾಗ್ತಿರ್ಲಿಲ್ಲ, ಆ ಥರ ಆಗ್ತಾಯಿತ್ತು. ನೆನ್ನೆ ಮಲಗಿ ಹೇಳೋ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಿ ದಪ್ಪ ಆಗಿಬಿಟ್ಟು ನೋವು ಶುರು ಆಗಿಬಿಟ್ಟಿತ್ತು. ನೆನ್ನೆ ಸಂಜೆ ಅಷ್ಟೊತ್ತಿಗೆ ಊದ್ಕೊಳ್ಳೋದಕ್ಕೆ ಶುರುವಾಯಿತು. ಇವಾಗ ನೋವು ಸ್ವಲ್ಪ ಇದೆ, ಇಲ್ಲೆಲ್ಲ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಇದು ನೋಡಿ ಈಗ ಎಷ್ಟು ದಪ್ಪ ಆಗಿದೆ ಅಂತ. ಮೊದಲು ಇಷ್ಟು ಜಾಸ್ತಿ ಏನು ಕಾಣ್ತಾ ಇರಲಿಲ್ಲ. ನಾನು 4-5 ಮಂತ್ಸ್ ಬಿಫೋರ್ ತೋರಿಸಿದ್ದೆ ಇದನ್ನು. ಅವ್ರು ಹೇಳಿದರು ಇದನ್ನು ತೆಗೆಸ್ಬೇಕಾಗತ್ತೆ, ಅದೇ ಟ್ರೀಟ್ಮೆಂಟ್ ಇದಕ್ಕೆ ಅಂತ. ನನಗೇನು ತೊಂದರೆ ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಈಗ 3 ಡೇಸಲ್ಲಿ ಸಖತ್ ತೊಂದರೆ ಕೊಡ್ತಾಯಿದೆ. ಅದೇನು ಅದ್ರ ಕಡೆಯಿಂದ ನನಗೆ ನೆಗಡಿ ಆಗಿದೆಯಾ, ನೆನ್ನೆಯಿಂದ ನೆಗಡಿ ಶುರು ಆಗಿರೋದು. ಆ್ಯಂಡ್ ಇಲ್ಲಿ ಕಿವಿ ಅಗಿಯೋಕ್ಕಾಗ್ತಾಯಿಲ್ಲ, ಏನು ಚೀವ್ ಮಾಡೋದಕ್ಕಾಗ್ತಾಯಿಲ್ಲ, ನೋವುತ್ತೆ ಫುಲ್. ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ನೋವುತ್ತೆ. ಅದೇನು ಹಲ್ ಪ್ರಾಬ್ಲಮ್ಮಾ ಅಥವಾ ಇದ್ರ ಕಡೆಯಿಂದನೇ ಆಗ್ತಾ ಇದೆಯಾ, ಇದ್ದಕ್ಕಿದ್ದಂಗೆ ಯಾಕೆ ಆಗ್ತಾ ಇದೆ ಗೊತ್ತಾಗ್ತಿಲ್ಲ. ಇದು ನನಗೆ ಶುರು ಆಗಿದ್ದು ಶನಿವಾರ ಬೆಳಿಗ್ಗೆಯಿಂದ ಆಗಿದ್ದು. ಇದು ನನಗೆ ಶನಿವಾರ ಏನೂ ಕಾಣಿಸ್ಕೊಂಡಿರಲಿಲ್ಲ, ಭಾನುವಾರ ನನಗೆ ಕಾಣಿಸ್ಕೊಂಡಿತ್ತು. ಆ್ಯಂಡ್ ನೆನ್ನೆಯಿಂದನೇ ನೆಗಡಿ, ಬೆಳಿಗ್ಗೆಯಿಂದನೇ ಮೈಕೈ ನೋವು, ಕಣ್ಣು ಹತ್ರ ನೋವು, ಒಂಥರ ನೆಗಡಿ ಆಗೋ ಥರ ಅನ್ನಿಸ್ತಾ ಇತ್ತು. ಇವತ್ತು ಮತ್ತೆ ಹಾಗೇ ಇದೆ, ರನ್ನಿಂಗ್ ನೋಸು. ನನಗಿದು ಇನ್ಫೆಕ್ಷನಿಂದ ಆಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಅದರ್ವೈಸ್ ನನಗೆ ಇಷ್ಟೊತ್ತಿಗೆ ಜ್ವರ ಬಂದು ನಾನು ಮಲ್ಕೊಂಡ್ಬಿಡ್ಬೇಕಿತ್ತು. ಆ ಥರ ಏನೂ ಆಗಲಿಲ್ಲ. ಗೊತ್ತಿಲ್ಲ, ಹೇಳಿದ್ನಲ್ಲ ಎಲ್ಲ ನೀವು ಇಂಟರ್ ಕನೆಕ್ಷನ್ ಏನಾದರೂ ಇದೆಯಾ, ಸಪ್ರೇಟಾಗಿ ಗೊತ್ತಿಲ್ಲ. ನಿನ್ನೆ ಬೆಳಿಗ್ಗೆ ಅಂದರು ರಾಜೇಶ್ ಹಾಗೂ ಹೋಗೋಣವಾ ಡಾಕ್ಟ್ರ್ ಹತ್ರ ಅಂತ. ಯಾವತ್ತೂ ಇಲ್ದಂಗೆ ಇವತ್ತು ಆಗ್ತಾಯಿದೆ, ನೋಡೋಣ ಬಿಡಿ ವೀಕೆಂಡಲ್ಲಿ ಹೋಗೋಣ ಅಂದೆ. ಬನ್ನಿ ಡಾಕ್ಟರ್ ಏನಂತಾರೆ ನೋಡೋಣ. ಹೋಗಿ ಬಂದ್ವಿ ಸ್ನೇಹಿತರೆ, ಸ್ವಲ್ಪ ಲೇಟ್ ಆಯಿತು. ಸೊ ನನಗೆ ಏನಂದರು ಅಂದರೆ ಇದು 2 ರೀತಿಯಲ್ಲಿ ರಿಮೂವ್ ಮಾಡ್ಬೋದು ಅಂದರು. ಆದರೆ ಇವತ್ತು ಸ್ವೆಲ್ಲಿಂಗ್ ಇರೋದ್ರಿಂದ, ಅಂದರೆ ಊದ್ಕೊಂಡಿದೆ, ರೆಡ್ನೆಸ್ ಇದೆ ಅಲ್ವಾ, ಅದಕ್ಕೆ ಅವರು ಮಾಡೋದಕ್ಕಾಗೋದಿಲ್ಲ ಇವತ್ತು. ಅಂದರೆ ನಾವು 3-4 ಮಂತ್ಸ್ ಮೊದಲು ಹೋಗಿದೆ ಅಂತ ಹೇಳಿದ್ನಲ್ವ, ಆವಾಗ ಅವ್ರಿಗೆ ತೋರಿಸಿದ್ದಕ್ಕೆ ಈಗಲೇ ಮಾಡ್ಬೋದು ಅಂತ ಹೇಳಿದರು. ಯಾಕಂದರೆ ಆವಾಗ ಈ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ಏನದು ಕಪ್ಪಗಿದೆಯೋ ಅದ್ರ ಸುತ್ತಲೂ ಕೂಡ ಒಂಥರ ಊದ್ಕೊಂಡಂಗಿದೆ. ಇಷ್ಟು ದಪ್ಪ ಇಷ್ಟು ಬೇಗ ಆಗಿರೋದು ನನಗೆ ಏನು ರೀಸನು ಅಂತಲೇ ಗೊತ್ತಿಲ್ಲ. ಡಾಕ್ಟರು ಏನೂ ಹೇಳಲಿಲ್ಲ, ಅದನ್ನು ನಾವೇನು ಹೇಳೋಕ್ಕಾಗೋದಿಲ್ಲ. ರಿಮೂವ್ ಮಾಡಿಸಿದ್ರೆ ಒಳ್ಳೆಯದು ಅಂದರು. ನನಗೆ ಈಗ ಈ ಸ್ವೆಲ್ಲಿಂಗ್ ಕಡಿಮೆ ಆಗೋದಕ್ಕೆ ಆಯಿಂಟ್ಮೆಂಟ್ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಅವ್ರು ಹೇಳಿದರು ENT ಹತ್ರ ಹೋಗಿ. ಸೊ ಆ ಡಾಕ್ಟ್ರಿಗೆ ತೋರಿಸಿದ್ರೆ ಅವರು ಸೈನಸೈಟಿಸ್ ಥರ ಏನೋ ಆಗಿರ್ಬೋದು ಅಂತ ಹೇಳಿಬಿಟ್ಟು ಇಷ್ಟುದ್ದ ಲೀಸ್ಟ್ ಕೊಟ್ಟಿದ್ದಾರೆ ವಿತ್ ಆಲ್ ಆ್ಯಂಟಿಬಯೋಟಿಕ್ಸ್. 7 ಡೇಸ್ಗೆ ಕೊಟ್ಟಿರೋದು ಅವರು. ಸೊ ಇದು ಕೂಡ ಅಷ್ಟೇ, 7 ಡೇಸ್ ಹಚ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಇದು ಎಷ್ಟು ಸಣ್ಣಕ್ಕಿತ್ತು ಅಂದರೆ ನಿಯರ್ಲಿ ನನಗೆ ಮದುವೆ ಆದಾಗ್ಲಿಂದನೇ ಇದೆ ಅಂತ ಹೇಳ್ಬೋದು. ತುಂಬಾ ಸಣ್ಣ, ಕಾಣ್ತಾನೇ ಇರಲಿಲ್ಲ. ಅದೇ ಥರ ಈಗ ನನಗೆ ಇಲ್ಲಿ ಶುರುವಾಗಿದೆ. ಜಸ್ಟ್ ಲೈಕ್ ಒಂದು ಸ್ಕಿನ್ ಮೇಲೆ ಒಂದು ಸ್ವಲ್ಪ ಉಬ್ಬಿರೋ ಥರ ಇತ್ತು ಅಷ್ಟೇ. ಅದು ಈಗ ಎಷ್ಟು ದಪ್ಪ ಆಗಿದೆ ನೋಡಿ, ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ನನ್ನ ಅಮ್ಮ ನನಗೆ 1 ವರ್ಷದಿಂದನೇ ಹೇಳ್ತಾನೆ ಇದ್ದಾರೆ ತೆಗ್ಸೆ ಅಂದ್ಬಿಟ್ಟು. ಅದು ನನಗೇನೂ ಹಾರ್ಮ್ ಆಗ್ತಾಯಿಲ್ಲ ಅಮ್ಮ, ಅದನ್ನು ತೆಗ್ಸಿದ್ಮೇಲೆ ಏನಾದರೂ ಹಾರ್ಮ್ ಆಗ್ಬೋದೇನೋ, ಬೇಡ ಬಿಡು ಅಂದ್ಬಿಟ್ಟು ನಾನು ತಳ್ತಾನೆ ಇದ್ದೆ. ಬಟ್ ಅದ್ರ ಕಡೆಯಿಂದಾಗಿ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ. ತೆಗ್ಸಿದ ಮೇಲೆ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಇಲ್ವಾ ಅದು ನಾವು ತೆಗ್ಸಿದ ಮೇಲೆ ಗೊತ್ತಾಗುತ್ತೆ. ಡಾಕ್ಟರ್ ಕೂಡ ಏನೂ ಹೇಳ್ತಾ ಇಲ್ಲ. ಈಗ ನಾನು ವಾಯ್ಸ್ ಕೇಳ್ತಾ ಇರ್ಬೋದು. ಮೂಗು ಕಟ್ಕೊಂಡಿದೆ, ಗಂಟ್ಲು ಕಟ್ಕೊಂಡಿದೆ, ಕಫ ಅದು ಹೊರಗಡೆನೂ ಬರ್ತಾಯಿಲ್ಲ, ಹೊರಗಡೆನೂ ಹೋಗ್ತಾಯಿಲ್ಲ. ಇವತ್ತು ಮತ್ತೆ ಇನ್ನೂ ನಾನು ಹಾಸ್ಪಿಟಲ್ ವಿಸಿಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದಿದೆ ನೋಡಿ, ನೀವು ತುಂಬ ಜನ ಅಬ್ಸರ್ವ್ ಮಾಡಿದ್ರಿ. ಮೊದಲು ಅಷ್ಟು ಚಿಕ್ಕದಿತ್ತು ಅಕ್ಕ, ಕಾಣ್ತಾ ಇರಲಿಲ್ಲ. ಈಗ ತುಂಬ ದಪ್ಪ ಆಗಿದೆ, ಎದ್ದು ಕಾಣ್ತಾ ಇದೆ. ಅದು ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ನಾನು ಇದನ್ನು ರಿಮೂವ್ ಮಾಡ್ಸೋದಕ್ಕೆ ಹೋಗ್ತಾಯಿದ್ದೀನಿ. ಈಗ ಟೈಮ್ ಬಂದು 9 ಗಂಟೆ. ಆದಷ್ಟು ಬೇಗ ಹೋಗೋಣ, ಅಲ್ಲಿ ರಶ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ರಾಜೇಶ್. ಇದು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾಯ ಆಗುವುದು. ಮಾಯ ಆಗುತ್ತಾ? ಆಗಲಪ್ಪ. ಎಲ್ಲ ಕೇಳ್ತಿದ್ರು ಏನಿದು ಕಣ್ ಕೆಳಗಡೆ ಅಷ್ಟೊಂದು ದಪ್ಪ ಅಂತ. ಸೊ ಅದು ಮಾಯ ಆಗುತ್ತೆ. ನೆನ್ನೆ ತೆಗ್ಸಿದ್ದು
ಇವತ್ತು ಈ ಪ್ಲಾಸ್ಟರ್ನ ರಿಮೂವ್ ಮಾಡ್ಬೋದು, ನೀರು ತಗಲ್ಬಾರ್ದು, ಅದಕ್ಕೆ ಪ್ಲಾಸ್ಟರ್ ಹಾಕಿದ್ದೀವಿ ಅಂತ ಹೇಳಿದರು. ಸೊ ಇವತ್ತು ತೆಗೆದು ನೋಡಬೇಕು. ಅದಾದಮೇಲೆ ಮತ್ತೆ ಒಂದು ವಾರ ಆದಮೇಲೆ, ಒಂದು ವಾರ ಅಥವಾ 10 ದಿನ ಆದಮೇಲೆ ಮತ್ತೆ ವಿಸಿಟ್ ಮಾಡಬೇಕು. ಸೊ ಇನ್ ಟೋಟಲ್ ನಿಮ್ದೆಲ್ಲ ಆಯ್ತೇನಪ್ಪ ಬಿರಿಯಾನಿ? ಹಾಂ ಆಯಿತು. ತಿಂದು ನೋಡಿ ಹೇಗಿದೆ ಹೇಳಿ. ಫಸ್ಟ್ ಟೈಮ್ ತರಿಸಿರೋದು. ನೋಡು, ಆನ್ಲೈನ್ ಇರೋದಕ್ಕೆ ಎಷ್ಟು ಅಡ್ವಾಂಟೇಜ್. ಮನೆಯವರೇ ಇರೋ ನಾವೇ ಹೋಗ್ಬೇಕು ಅಂತಿಲ್ಲ. ಆ್ಯಕ್ಚುಲಿ ನಮ್ಮ ಮೇಲೆ ಯಾವಾಗಲೂ ರಾಜೇಶ ತರೋದು, ನಾನಂತೂ ಹೋಗೋದಿಲ್ಲ. ಈ ಥರ ಎಮರ್ಜೆನ್ಸಿಯಲ್ಲಿ ತರಿಸ್ಕೊಳ್ಬೋದು. ನಾವು ಯೂಶ್ವಲಿ ತರ್ತೀವಲ್ಲ ಹಾಗೇ ಇದೆ. ಟೆಂಡರ್ ಇದೆ. ಹಾಂ, ನಮಗೆ ಚಿಕನ್ ಒಂದೇ ಟೆನ್ಷನು, ಬಲ್ತು ಬಿಟ್ಟಿರುತ್ತೆ ತುಂಬ ಅಂತ ಇದು ಮಾಡಿದೆ. ಬಟ್ ಇದು ಚೆನ್ನಾಗಿದೆ ಟೆಂಡರ್. ಈಗ ನಾನು ಕ್ಲಿಪ್ಪಿಂಗ್ ಎಲ್ಲ ಶೇರ್ ಮಾಡಿದ್ನಲ್ಲ, ಯಾಕೆ ಇದನ್ನು ತೆಗ್ಸಿದ್ದು ಅಂತ ಹೇಳಿಬಿಟ್ಟು ನಿಮ್ಮಲ್ಲೂ ಹೇಳ್ತಾನೆ ಇದ್ರಿ, ಅದು ತುಂಬ ದಪ್ಪ ಆಗಿಬಿಟ್ಟಿದೆ ಯಾಕಂತ. ಈ ಮಧ್ಯೆ ತುಂಬ ದಪ್ಪ ಆಗಿತ್ತು. ಅದು ದಪ್ಪ ಆಗ್ತಾ ಇರೋದಕ್ಕೆ ತೊಂದರೆ ಆಯಿತಾ ಅಥವಾ ತೊಂದರೆಯಿಂದ ಅದು ದಪ್ಪ ಆಯಿತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತೆಗ್ಸಿದ್ದೀನಿ. ನೋಡಿ, ಈಗ ಸಂಜೆ ರಾತ್ರಿ ಒಂಥರ ಗಾಯ ಥರ ಆಗಿದೆ. ಅದು ಒಂದು ವಾರ ಆದಮೇಲೆ ಅದು ಉದುರುತ್ತಂತೆ. ಜಸ್ಟ್ ಲೈಕ್ ಗಾಯ ಆದಾಗ ಹೇಗೆ ಮೇಲ್ಗಡೆ ಒಂದು ಸ್ಕಿನ್ ಬರುತ್ತೆ, ಅದೇ ಥರ ಬರುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ವೇಟ್. ಬೆಳಗ್ಗೆ ಕ್ರೀಮ್ ಹಚ್ಚಿದೆ, ಇವಾಗ ಸ್ವಲ್ಪನೂ ಹಚ್ತೀನಿ. ಸೊ ಇವತ್ತಿನ ವೀಡಿಯೋ ಸ್ನೇಹಿತರೆ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಗುಡ್ ನೈಟ್. Bye bye. Good night.